ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ದೈವಿಕ ಮಾರ್ಗದ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಸಿಂಹ ರಾಶಿಯವರ ಅದೃಷ್ಟವನ್ನು ಬದಲಾಯಿಸುವ ಅಮಾವಾಸ್ಯೆ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಅಮಾವಾಸ್ಯೆ ಎಂದರೆ ಕೇವಲ ಚಂದ್ರನು ಕಾಣಿಸದ ದಿನ ಮಾತ್ರವಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಮಾವಾಸ್ಯೆಯನ್ನು ಹೊಸ ಆರಂಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ವಿಶೇಷವಾಗಿ ಸಿಂಹ ರಾಶಿಯವರಿಗೆ ಅಮಾವಾಸ್ಯೆಯ ಸಮಯವು ಆತ್ಮವಿಶ್ವಾಸ, ನಾಯಕತ್ವ, ಗೌರವ ಮತ್ತು ಜೀವನದ ಮಹತ್ವದ ನಿರ್ಧಾರಗಳ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ಎಂದು ನಂಬಲಾಗಿದೆ. ಸಿಂಹ ರಾಶಿಯ ಅಧಿಪತಿ ಸೂರ್ಯನು ಶಕ್ತಿ, ಪ್ರತಿಷ್ಠೆ, ಅಧಿಕಾರ ಮತ್ತು ಯಶಸ್ಸಿನ ಸಂಕೇತವಾಗಿದ್ದಾನೆ. ಅಮಾವಾಸ್ಯೆಯ ದಿನ ಸೂರ್ಯ ಮತ್ತು ಚಂದ್ರ ಒಂದೇ ರಾಶಿಯಲ್ಲಿ ಸಂಯೋಗ ಹೊಂದುವ ಕಾರಣ ಸಿಂಹ ರಾಶಿಯವರ ಜೀವನದಲ್ಲಿ ಹೊಸ ಶಕ್ತಿಯ ಪ್ರವಾಹ ಉಂಟಾಗುತ್ತದೆ ಎಂದು ಜ್ಯೋತಿಷ್ಯ ತಜ್ಞರು ಹೇಳುತ್ತಾರೆ. ಸಿಂಹ ರಾಶಿಯವರು ಸಾಮಾನ್ಯವಾಗಿ ದೊಡ್ಡ ಕನಸುಗಳನ್ನು ಕಾಣುವವರು. ಆದರೆ ಕೆಲವೊಮ್ಮೆ ಅಹಂಕಾರ, ಆತುರ ಅಥವಾ ಅತಿಯಾದ ಆತ್ಮವಿಶ್ವಾಸದಿಂದ ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆಯೂ ಇರುತ್ತದೆ. ಅಮಾವಾಸ್ಯೆಯ ಶಕ್ತಿ ಇಂತಹ ಅಡೆತಡೆಗಳನ್ನು ಗುರುತಿಸಿ ಹೊಸ ದಾರಿಯನ್ನು ತೋರಿಸುತ್ತದೆ ಎಂದು ನಂಬಲಾಗಿದೆ. ಈ ಸಮಯದಲ್ಲಿ ಹಳೆಯ ಸಮಸ್ಯೆಗಳು ನಿಧಾನವಾಗಿ ದೂರವಾಗುವ ಸೂಚನೆಗಳು ಕಾಣಿಸಬಹುದು. ಬಹಳ ದಿನಗಳಿಂದ ನಿಂತಿದ್ದ ಕೆಲಸಗಳು ಮುಂದುವರಿಯಬಹುದು. ನಿರೀಕ್ಷಿಸದ ವ್ಯಕ್ತಿಗಳಿಂದ ಸಹಾಯ ದೊರೆಯಬಹುದು. ಕೆಲವರಿಗೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಅಥವಾ ಗೌರವ ಸಿಗುವ ಸಾಧ್ಯತೆಯೂ ಇರುತ್ತದೆ. ಅದೃಷ್ಟ ಬದಲಾವಣೆಯ ಸಂಕೇತಗಳು. ಅಮಾವಾಸ್ಯೆಯ ನಂತರ ಸಿಂಹ ರಾಶಿಯವರು ಕೆಲವು ವಿಶೇಷ ಸಂಕೇತಗಳನ್ನು ಅನುಭವಿಸಬಹುದು. ಬೆಳಗಿನ ಸಮಯದಲ್ಲಿ ಮನಸ್ಸಿಗೆ ಹೆಚ್ಚು ಶಾಂತಿ ಸಿಗುವುದು. ಹಳೆಯ ಸ್ನೇಹಿತರು ಅಥವಾ ಸಂಬಂಧಿಕರಿಂದ ಸಂಪರ್ಕ ಬರುವುದು. ನಿಂತಿದ್ದ ಹಣ ಮರಳಿ ಸಿಗುವ ಸಾಧ್ಯತೆ. ಹೊಸ ಯೋಜನೆಗಳ ಬಗ್ಗೆ ಉತ್ಸಾಹ ಹೆಚ್ಚಾಗುವುದು. ಕೆಲಸದ ಸ್ಥಳದಲ್ಲಿ ಗೌರವ ಹೆಚ್ಚಾಗುವುದು. ಇವುಗಳನ್ನು ಅದೃಷ್ಟದ ಹೊಸ ಚಕ್ರ ಆರಂಭವಾಗುತ್ತಿರುವ ಸೂಚನೆಗಳೆಂದು ಪರಿಗಣಿಸಲಾಗುತ್ತದೆ. ಹಣಕಾಸಿನ ಮೇಲೆ ಪರಿಣಾಮ. ಸಿಂಹ ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಅಮಾವಾಸ್ಯೆಯ ನಂತರ ಹೊಸ ಅವಕಾಶಗಳು ತೆರೆದುಕೊಳ್ಳಬಹುದು. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಸಿಗಬಹುದು. ಉದ್ಯೋಗದಲ್ಲಿರುವವರಿಗೆ ಹೆಚ್ಚುವರಿ ಆದಾಯದ ಮಾರ್ಗಗಳು ಕಂಡುಬರಬಹುದು. ಆದರೆ ಹಣ ಬಂದ ತಕ್ಷಣ ಅನಗತ್ಯ ಖರ್ಚು ಮಾಡುವುದನ್ನು ತಪ್ಪಿಸುವುದು ಮುಖ್ಯ. ಈ ಸಮಯದಲ್ಲಿ ಉಳಿತಾಯದ ಕಡೆ ಗಮನ ನೀಡಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಫಲ ಸಿಗಬಹುದು. ಸಿಂಹ ರಾಶಿಯವರು ನಾಯಕತ್ವದ ಗುಣ ಹೊಂದಿರುವುದರಿಂದ ಅಮಾವಾಸ್ಯೆಯ ನಂತರ ತಮ್ಮ ಸಾಮರ್ಥ್ಯವನ್ನು ತೋರಿಸಲು ಅವಕಾಶಗಳು ದೊರೆಯಬಹುದು. ಮೇಲಾಧಿಕಾರಿಗಳ ಗಮನ ಸೆಳೆಯುವಂತಹ ಕೆಲಸಗಳು ನಡೆಯಬಹುದು. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಉತ್ತಮ ಸುದ್ದಿ ಸಿಗುವ ಸಾಧ್ಯತೆಯಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಆತ್ಮವಿಶ್ವಾಸ ಹೆಚ್ಚಾಗಬಹುದು. ಅಮಾವಾಸ್ಯೆಯ ನಂತರ ಕುಟುಂಬದೊಳಗಿನ ಕೆಲವು ಭಿನ್ನಾಭಿಪ್ರಾಯಗಳು ಕಡಿಮೆಯಾಗಬಹುದು. ದೂರವಾಗಿದ್ದ ಸಂಬಂಧಗಳು ಮತ್ತೆ ಹತ್ತಿರವಾಗುವ ಸಾಧ್ಯತೆಯಿದೆ. ವಿವಾಹವಾಗದವರಿಗೆ ಹೊಸ ಪರಿಚಯಗಳು ಆರಂಭವಾಗಬಹುದು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವ ಗುಣ ಹೆಚ್ಚಾಗಬಹುದು. ಸಿಂಹ ರಾಶಿಯವರಿಗೆ ಅಮಾವಾಸ್ಯೆಯ ಪ್ರಮುಖ ಸಂದೇಶ ಎಂದರೆ ಅಹಂಕಾರವನ್ನು ಕಡಿಮೆ ಮಾಡಿ ವಿನಯವನ್ನು ಬೆಳೆಸುವುದು. ಸೂರ್ಯನ ಶಕ್ತಿ ಹೆಚ್ಚು ಇರುವ ಕಾರಣ ಕೆಲವೊಮ್ಮೆ ತಮ್ಮ ಅಭಿಪ್ರಾಯವೇ ಸರಿ ಎಂಬ ಭಾವನೆ ಉಂಟಾಗಬಹುದು. ಅಮಾವಾಸ್ಯೆ ಆತ್ಮಾವಲೋಕನದ ಸಮಯವಾಗಿದೆ. ಈ ಸಮಯದಲ್ಲಿ ಧ್ಯಾನ, ಪ್ರಾರ್ಥನೆ ಮತ್ತು ಸಕಾರಾತ್ಮಕ ಚಿಂತನೆಗಳಿಗೆ ಮಹತ್ವ ನೀಡಿದರೆ ಮನಸ್ಸಿನ ಸ್ಪಷ್ಟತೆ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಅಮಾವಾಸ್ಯೆಯ ನಂತರದ ದಿನಗಳು ಸಿಂಹ ರಾಶಿಯವರಿಗೆ ಹೊಸ ಅವಕಾಶಗಳು, ಹೊಸ ಜನರ ಪರಿಚಯ, ಆರ್ಥಿಕ ಸುಧಾರಣೆ ಮತ್ತು ಗೌರವದ ವೃದ್ಧಿಗೆ ಕಾರಣವಾಗಬಹುದು. ಆದರೆ ಯಶಸ್ಸು ಸಂಪೂರ್ಣವಾಗಿ ಗ್ರಹಗಳ ಮೇಲೆಯೇ ಅವಲಂಬಿತವಲ್ಲ. ಪರಿಶ್ರಮ, ಸರಿಯಾದ ನಿರ್ಧಾರ ಮತ್ತು ತಾಳ್ಮೆಯು ಸಮಾನವಾಗಿ ಮುಖ್ಯ. ಸಿಂಹ ರಾಶಿಯವರಿಗಾಗಿ ಅಮಾವಾಸ್ಯೆಯ ನಿಜವಾದ ರಹಸ್ಯ ಎಂದರೆ ಹಳೆಯ ನಿರಾಶೆಗಳನ್ನು ಬಿಟ್ಟು ಹೊಸ ಗುರಿಗಳ ಕಡೆ ಆತ್ಮವಿಶ್ವಾಸದಿಂದ ಸಾಗುವುದು. ಆಗ ಅದೃಷ್ಟದ ಬಾಗಿಲುಗಳು ನಿಧಾನವಾಗಿ ತೆರೆದುಕೊಳ್ಳಲು ಆರಂಭಿಸುತ್ತವೆ. ಸಿಂಹ ರಾಶಿಯವರ ಜೀವನದಲ್ಲಿ ನಾಯಕತ್ವ ಎನ್ನುವುದು ಕೇವಲ ಒಂದು ಗುಣವಲ್ಲ, ಅದು ಅವರ ವ್ಯಕ್ತಿತ್ವದ ಮೂಲ ಸ್ವಭಾವವಾಗಿದೆ. ಆದರೆ ಎಲ್ಲ ಸಮಯದಲ್ಲೂ ಈ ನಾಯಕತ್ವ ಹೊರಗೆ ಕಾಣಿಸುವುದಿಲ್ಲ. ಕೆಲವೊಮ್ಮೆ ಪರಿಸ್ಥಿತಿಗಳು, ವೈಕಲ್ಯಗಳು, ನಿರಾಶೆಗಳು ಮತ್ತು ಜನರ ಟೀಕೆಗಳು ಈ ಶಕ್ತಿಯನ್ನು ಮರೆಮಾಚಿಬಿಡುತ್ತವೆ. ಅಮಾವಾಸ್ಯೆಯ ನಂತರ ಸಿಂಹ ರಾಶಿಯವರಲ್ಲಿ ಒಂದು ವಿಶಿಷ್ಟ ಬದಲಾವಣೆ ಕಾಣಿಸಬಹುದು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಅದು ಹೊರಗಿನ ಘಟನೆಗಳ ರೂಪದಲ್ಲಿ ಅಲ್ಲ, ಒಳಗಿನ ಮನೋಬಲದ ರೂಪದಲ್ಲಿ ಆರಂಭವಾಗುತ್ತದೆ. ಜನರ ಗಮನ ಸೆಳೆಯುವ ಸಮಯ. ಸಿಂಹ ರಾಶಿಯವರು ಸಾಮಾನ್ಯವಾಗಿ ಜನರ ನಡುವೆ ಪ್ರಭಾವ ಬೀರುವ ಸಾಮರ್ಥ್ಯ ಹೊಂದಿರುತ್ತಾರೆ. ಆದರೆ ಕೆಲ ಸಮಯಗಳಲ್ಲಿ ಅವರ ಮಾತಿಗೆ ಬೆಲೆ ಸಿಗದಂತಾಗಬಹುದು. ಅಮಾವಾಸ್ಯೆಯ ನಂತರ ಅವರ ವ್ಯಕ್ತಿತ್ವದಲ್ಲಿ
ಹೊಸ ಆಕರ್ಷಣೆ ಮೂಡಬಹುದು ಎಂದು ನಂಬಲಾಗುತ್ತದೆ. ಹಿಂದೆ ಗಮನಿಸದವರು ಕೂಡ ಇವರ ಸಲಹೆ ಕೇಳುವ ಪರಿಸ್ಥಿತಿ ಬರಬಹುದು. ಕುಟುಂಬದಲ್ಲಿ ಅವರ ಅಭಿಪ್ರಾಯಕ್ಕೆ ಮಹತ್ವ ಸಿಗಬಹುದು. ಕೆಲಸದ ಸ್ಥಳದಲ್ಲಿ ಅವರ ಜವಾಬ್ದಾರಿ ಹೆಚ್ಚಾಗಬಹುದು. ಸಾಮಾಜಿಕ ವಲಯದಲ್ಲಿ ಗೌರವ ವೃದ್ಧಿಯಾಗಬಹುದು. ಹಳೆಯ ಪ್ರತಿಭೆಗಳ ಪುನರುಜ್ಜೀವನ. ಸಿಂಹ ರಾಶಿಯವರಲ್ಲಿ ಅನೇಕ ಪ್ರತಿಭೆಗಳು ಅಡಗಿರುತ್ತವೆ. ಕೆಲವರು ಉತ್ತಮ ಭಾಷಣಕಾರರಾಗಿರುತ್ತಾರೆ. ಕೆಲವರು ಕಲಾತ್ಮಕ ಪ್ರತಿಭೆ ಹೊಂದಿರುತ್ತಾರೆ. ಕೆಲವರು ವ್ಯವಹಾರ ಬುದ್ಧಿವಂತಿಕೆ ಹೊಂದಿರುತ್ತಾರೆ. ಆದರೆ ಜೀವನದ ಒತ್ತಡಗಳಿಂದ ಈ ಪ್ರತಿಭೆಗಳು ನಿಷ್ಕ್ರಿಯವಾಗಿರಬಹುದು. ಅಮಾವಾಸ್ಯೆಯ ನಂತರ ಹಳೆಯ ಆಸಕ್ತಿಗಳು ಮತ್ತೆ ಜೀವಂತವಾಗುವ ಸಾಧ್ಯತೆಯಿದೆ. ಬಿಟ್ಟಿದ್ದ ಕೆಲಸವನ್ನು ಮತ್ತೆ ಆರಂಭಿಸುವ ಉತ್ಸಾಹ ಬರಬಹುದು. ಹೊಸ ಯೋಜನೆಗಳ ಬಗ್ಗೆ ಯೋಚನೆಗಳು ಮೂಡಬಹುದು. ಸ್ವಂತ ಸಾಮರ್ಥ್ಯದ ಮೇಲೆ ನಂಬಿಕೆ ಹೆಚ್ಚಾಗಬಹುದು. ಗೌರವವನ್ನು ಮರಳಿ ಪಡೆಯುವ ಕಾಲ. ಕೆಲವೊಮ್ಮೆ ಸಿಂಹ ರಾಶಿಯವರು ತಮ್ಮ ಜೀವನದಲ್ಲಿ ಗೌರವ ಕಳೆದುಕೊಂಡ ಅನುಭವವನ್ನು ಎದುರಿಸಬಹುದು. ತಾವು ಮಾಡಿದ ಒಳ್ಳೆಯ ಕೆಲಸಕ್ಕೆ ಮನ್ನಣೆ ಸಿಗದೇ ಇರಬಹುದು. ತಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯದೇ ಇರಬಹುದು. ಅಮಾವಾಸ್ಯೆಯ ನಂತರ ಇಂತಹ ಸ್ಥಿತಿಯಲ್ಲಿ ಬದಲಾವಣೆ ಕಾಣಬಹುದು ಎಂದು ಜ್ಯೋತಿಷ್ಯ ಹೇಳುತ್ತದೆ. ಜನರು ನಿಮ್ಮ ಮೌಲ್ಯವನ್ನು ಅರಿಯಲು ಆರಂಭಿಸಬಹುದು. ಹಿಂದೆ ನಿಮ್ಮನ್ನು ನಿರ್ಲಕ್ಷಿಸಿದವರು ಮತ್ತೆ ಸಂಪರ್ಕಿಸಬಹುದು. ನಿಮ್ಮ ಮಾತುಗಳಿಗೆ ತೂಕ ಹೆಚ್ಚಾಗಬಹುದು. ಹೊಸ ಜವಾಬ್ದಾರಿಗಳ ಆರಂಭ. ಅಮಾವಾಸ್ಯೆ ಹೊಸ ಚಕ್ರದ ಸಂಕೇತವಾಗಿದೆ. ಈ ಸಮಯದಲ್ಲಿ ಸಿಂಹ ರಾಶಿಯವರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು. ಕುಟುಂಬದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಕಾಶ ಬರಬಹುದು. ಕೆಲಸದ ಕ್ಷೇತ್ರದಲ್ಲಿ ದೊಡ್ಡ ಯೋಜನೆಗಳನ್ನು ನಿರ್ವಹಿಸುವ ಹೊಣೆಗಾರಿಕೆ ಸಿಗಬಹುದು. ಸಮಾಜದಲ್ಲಿ ಪ್ರಭಾವಿ ಸ್ಥಾನಮಾನ ದೊರೆಯಬಹುದು. ಈ ಜವಾಬ್ದಾರಿಗಳು ಮೊದಲಿಗೆ ಕಷ್ಟವೆನಿಸಿದರೂ ನಂತರ ಯಶಸ್ಸಿನ ದಾರಿಯನ್ನು ತೆರೆದಿಡಬಹುದು. ನಿಮ್ಮ ಹೆಸರನ್ನು ಬೆಳಗಿಸುವ ಅವಕಾಶ. ಸಿಂಹ ರಾಶಿಯವರು ಸಾಮಾನ್ಯವಾಗಿ ದೊಡ್ಡ ಕನಸುಗಳನ್ನು ಕಾಣುವವರು. ಅವರ ಮನಸ್ಸಿನಲ್ಲಿ ಸದಾ ಒಂದು ದೊಡ್ಡ ಗುರಿ ಇರುತ್ತದೆ. ಅಮಾವಾಸ್ಯೆಯ ನಂತರ ಆ ಗುರಿಯ ಕಡೆ ಸಾಗುವ ದಾರಿಯಲ್ಲಿ ಮಹತ್ವದ ಅವಕಾಶಗಳು ಕಾಣಿಸಬಹುದು. ಒಂದು ಸಣ್ಣ ನಿರ್ಧಾರವು ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಒಂದು ಹೊಸ ಪರಿಚಯ ಜೀವನದ ದಿಕ್ಕನ್ನು ಬದಲಾಯಿಸಬಹುದು. ಒಂದು ಹೊಸ ಅವಕಾಶ ಹಲವು ವರ್ಷಗಳ ಕನಸನ್ನು ನನಸಾಗಿಸಬಹುದು. ಆತ್ಮಗೌರವದ ರಹಸ್ಯ. ಸಿಂಹ ರಾಶಿಯವರ ಅತ್ಯಂತ ದೊಡ್ಡ ಶಕ್ತಿ ಆತ್ಮಗೌರವ. ಆದರೆ ಕೆಲವೊಮ್ಮೆ ಇದೇ ಆತ್ಮಗೌರವ ಅಹಂಕಾರವಾಗಿ ಮಾರ್ಪಟ್ಟರೆ ಸಮಸ್ಯೆಗಳು ಉಂಟಾಗಬಹುದು. ಅಮಾವಾಸ್ಯೆಯ ನಂತರ ಸಿಂಹ ರಾಶಿಯವರು ತಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಅಸಾಧಾರಣ ಫಲಿತಾಂಶಗಳನ್ನು ಪಡೆಯಬಹುದು. ವಿನಯ ಮತ್ತು ಆತ್ಮವಿಶ್ವಾಸ ಎರಡನ್ನೂ ಸಮತೋಲನದಲ್ಲಿಟ್ಟುಕೊಂಡರೆ ಅವರ ಯಶಸ್ಸನ್ನು ತಡೆಯುವುದು ಕಷ್ಟವಾಗಬಹುದು. ಭವಿಷ್ಯದ ಸಂದೇಶ. ಅಮಾವಾಸ್ಯೆಯ ನಂತರ ಸಿಂಹ ರಾಶಿಯವರಿಗೆ ದೊರೆಯುವ ದೊಡ್ಡ ವರವೆಂದರೆ ತಮ್ಮ ನಿಜವಾದ ಸಾಮರ್ಥ್ಯವನ್ನು ಅರಿಯುವ ಅವಕಾಶ. ಹಣ, ಗೌರವ ಮತ್ತು ಯಶಸ್ಸು ನಂತರ ಬರುತ್ತವೆ. ಮೊದಲು ಮನಸ್ಸಿನೊಳಗೆ ಹೊಸ ಬೆಳಕು ಮೂಡುತ್ತದೆ. ಆ ಬೆಳಕು ಆತ್ಮವಿಶ್ವಾಸವಾಗಿ ಬೆಳೆಯುತ್ತದೆ. ಆ ಆತ್ಮವಿಶ್ವಾಸ ಯಶಸ್ಸಿನ ದಾರಿಯನ್ನು ತೆರೆದಿಡುತ್ತದೆ. ಅಲ್ಲಿಂದ ಸಿಂಹ ರಾಶಿಯವರ ಹೊಸ ಅಧ್ಯಾಯ ಆರಂಭವಾಗುತ್ತದೆ. ಅಮಾವಾಸ್ಯೆ ನಂತರದ ದಿನಗಳಲ್ಲಿ ಸಿಂಹ ರಾಶಿಯವರ ಜೀವನದಲ್ಲಿ ಕೆಲವೊಮ್ಮೆ ಅನಿರೀಕ್ಷಿತ ವ್ಯಕ್ತಿಗಳ ಪ್ರವೇಶವಾಗಬಹುದು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಈ ವ್ಯಕ್ತಿ ಕೇವಲ ಹೊಸ ಪರಿಚಯವಾಗಿರದೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಕಾರಣವಾಗಬಹುದು ಎಂಬ ನಂಬಿಕೆಯೂ ಇದೆ. ಈ ವ್ಯಕ್ತಿ ಯಾರು ಎಂಬುದು ಮೊದಲ ನೋಟಕ್ಕೆ ತಿಳಿಯುವುದಿಲ್ಲ. ಕೆಲವೊಮ್ಮೆ ಅವರು ಸ್ನೇಹಿತರ ರೂಪದಲ್ಲಿ ಬರಬಹುದು. ಕೆಲವೊಮ್ಮೆ ಕೆಲಸದ ಕ್ಷೇತ್ರದಲ್ಲಿ ಪರಿಚಯವಾಗಬಹುದು. ಇನ್ನೂ ಕೆಲವರಿಗೆ ಸಂಬಂಧಿಕರ ಮೂಲಕ ಹೊಸ ಸಂಪರ್ಕ ಸಿಗಬಹುದು. ಸಾಮಾನ್ಯವಾಗಿ ಜೀವನದಲ್ಲಿ ಬರುವ ಎಲ್ಲ ವ್ಯಕ್ತಿಗಳು ನಮ್ಮ ಭವಿಷ್ಯದ ಮೇಲೆ ಪರಿಣಾಮ ಬೀರುವುದಿಲ್ಲ. ಆದರೆ ಕೆಲವು ವ್ಯಕ್ತಿಗಳು ಮಾತ್ರ ನಮ್ಮ ಯೋಚನೆ, ನಿರ್ಧಾರ ಮತ್ತು ಜೀವನದ ಮಾರ್ಗವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಾರೆ. ಸಿಂಹ ರಾಶಿಯವರಿಗೆ ಅಮಾವಾಸ್ಯೆಯ ನಂತರ ಇಂತಹ ವ್ಯಕ್ತಿಯ ಭೇಟಿ ಸಂಭವಿಸುವ ಸಾಧ್ಯತೆಯಿದೆ ಎಂದು ಅನೇಕ ಜ್ಯೋತಿಷ್ಯ ವಿಶ್ಲೇಷಣೆಗಳು ಹೇಳುತ್ತವೆ. ಈ ವ್ಯಕ್ತಿ ನಿಮ್ಮೊಳಗಿನ ಪ್ರತಿಭೆಯನ್ನು ಗುರುತಿಸಬಹುದು. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು. ನೀವು ಮರೆತ ಕನಸುಗಳನ್ನು ಮತ್ತೆ ನೆನಪಿಸಬಹುದು. ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳ ಬಾಗಿಲು ತೆರೆಯಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ವ್ಯಕ್ತಿಯ ಪ್ರಭಾವ. ಕೆಲವರಿಗೆ ಈ ಹೊಸ ವ್ಯಕ್ತಿ ಕೆಲಸದ ಸ್ಥಳದಲ್ಲೇ ಪರಿಚಯವಾಗಬಹುದು. ಅವರು ಹಿರಿಯ ಅಧಿಕಾರಿಯಾಗಿರಬಹುದು, ವ್ಯವಹಾರ ಪಾಲುದಾರರಾಗಿರಬಹುದು, ಅಥವಾ ನಿಮ್ಮ ಪ್ರತಿಭೆಗೆ ಸರಿಯಾದ ದಾರಿ ತೋರಿಸುವ ಮಾರ್ಗದರ್ಶಕರಾಗಿರಬಹುದು. ಅವರ ಒಂದು ಸಲಹೆಯೇ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ತಿರುವು ತರಬಹುದು. ಹಿಂದೆ ಸಿಗದ ಅವಕಾಶಗಳು ಅವರ ಮೂಲಕ ಸಿಗಬಹುದು. ಆರ್ಥಿಕ ಬೆಳವಣಿಗೆಯ ಸಂಕೇತ.
ಅಮಾವಾಸ್ಯೆಯ ನಂತರ ಭೇಟಿಯಾಗುವ ಈ ವ್ಯಕ್ತಿ ಹಣಕಾಸಿನ ವಿಚಾರದಲ್ಲಿಯೂ ಸಹಾಯಕರಾಗಬಹುದು. ಹೊಸ ವ್ಯವಹಾರದ ಮಾಹಿತಿ ನೀಡಬಹುದು. ಲಾಭದಾಯಕ ಅವಕಾಶವನ್ನು ಪರಿಚಯಿಸಬಹುದು. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಕೆಲಸವನ್ನು ಸೂಚಿಸಬಹುದು. ನಿಮ್ಮ ಆದಾಯ ಹೆಚ್ಚಿಸಲು ಕಾರಣವಾಗಬಹುದು. ಇದರಿಂದ ದೀರ್ಘಕಾಲದ ಆರ್ಥಿಕ ಪ್ರಗತಿಗೆ ದಾರಿ ತೆರೆಯಬಹುದು. ಈ ವ್ಯಕ್ತಿಯನ್ನು ಗುರುತಿಸುವುದು ಹೇಗೆ? ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಕೆಲವು ಸೂಚನೆಗಳು ಕಾಣಬಹುದು. ಅವರ ಭೇಟಿಯ ನಂತರ ಮನಸ್ಸಿನಲ್ಲಿ ಹೊಸ ಉತ್ಸಾಹ ಮೂಡುತ್ತದೆ. ನಿಮ್ಮ ಗುರಿಗಳ ಬಗ್ಗೆ ಹೆಚ್ಚು ಸ್ಪಷ್ಟತೆ ಬರುತ್ತದೆ. ಹಲವು ದಿನಗಳಿಂದ ನಿಂತಿದ್ದ ಕೆಲಸಗಳು ಚಲನೆ ಪಡೆಯುತ್ತವೆ. ನಕಾರಾತ್ಮಕ ಚಿಂತನೆಗಳು ಕಡಿಮೆಯಾಗುತ್ತವೆ. ಭವಿಷ್ಯದ ಬಗ್ಗೆ ಆಶಾವಾದ ಹೆಚ್ಚಾಗುತ್ತದೆ. ಒಂದು ರಹಸ್ಯ ಸತ್ಯ: ಅಮಾವಾಸ್ಯೆಯ ನಂತರ ನಿಮ್ಮ ಜೀವನಕ್ಕೆ ಬರುವ ಅತ್ಯಂತ ಮುಖ್ಯ ವ್ಯಕ್ತಿ ಕೆಲವೊಮ್ಮೆ ಬೇರೆ ಯಾರೂ ಅಲ್ಲ, ಅದು ನೀವೇ ಆಗಿರಬಹುದು. ಅಂದರೆ ನಿಮ್ಮೊಳಗಿನ ಹೊಸ ಆತ್ಮವಿಶ್ವಾಸ, ಹೊಸ ಚಿಂತನೆ ಮತ್ತು ಹೊಸ ವ್ಯಕ್ತಿತ್ವ. ಹೊರಗಿನ ವ್ಯಕ್ತಿಗಳು ಅವಕಾಶ ನೀಡಬಹುದು, ಆದರೆ ಆ ಅವಕಾಶವನ್ನು ಯಶಸ್ಸಾಗಿ ಪರಿವರ್ತಿಸುವ ಶಕ್ತಿ ನಿಮ್ಮೊಳಗೆ ಇರುತ್ತದೆ. ಸಿಂಹ ರಾಶಿಯವರಿಗಾಗಿ ಅಮಾವಾಸ್ಯೆಯ ನಿಜವಾದ ರಹಸ್ಯ ಹೊರಗಿನ ಅದೃಷ್ಟದಲ್ಲಿಲ್ಲ, ಅದು ನಿಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವುದರಲ್ಲಿ ಇದೆ. ಮನಸ್ಸಿನ ಕತ್ತಲೆ ದೂರವಾದಾಗ ಅವಕಾಶಗಳು ಸ್ಪಷ್ಟವಾಗಿ ಕಾಣಲು ಆರಂಭಿಸುತ್ತವೆ. ಆತ್ಮವಿಶ್ವಾಸ ಮರಳಿ ಬಂದಾಗ ಯಶಸ್ಸಿನ ಬಾಗಿಲುಗಳು ತೆರೆಯುತ್ತವೆ. ತಾಳ್ಮೆ, ಪರಿಶ್ರಮ ಮತ್ತು ಸಕಾರಾತ್ಮಕ ಮನೋಭಾವದೊಂದಿಗೆ ಮುಂದುವರಿದರೆ ಅಮಾವಾಸ್ಯೆಯ ನಂತರದ ದಿನಗಳು ಜೀವನದಲ್ಲಿ ಹೊಸ ಆಶೆ, ಹೊಸ ಅವಕಾಶ ಮತ್ತು ಹೊಸ ವಿಜಯಗಳನ್ನು ತಂದುಕೊಡಬಹುದು. ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಒತ್ತಿದ್ದರಿಂದ ನಮ್ಮ ಹೊಸ ವಿಡಿಯೋಗಳನ್ನು ತಕ್ಷಣವೇ ವೀಕ್ಷಿಸಬಹುದು.